ಈಗ ನಾನು ಹೇಳ್ತಿರೋ ಸ್ಕ್ಯಾಮ್ ಇದೆಯಲ್ಲ, ದಟ್ ಈಸ್ ಫಾರ್ ಬ್ಯಾಚಲರ್ಸ್. ಯಾರು ಡೇಟಿಂಗ್ ಆ್ಯಪ್ಸಲ್ಲಿ ಕೂತಿರ್ತಾರೋ ಹುಡುಗರು, ಹುಡುಗಿನ ಮೀಟ್ ಆಗಬೇಕು, ಯಾರೋ ರೈಟ್ ಸ್ವೈಪ್ ಮಾಡಿದರು ಏನು ಅಂತ. ಈಗ ಹೊಸ ಸ್ಕ್ಯಾಮ್ ಈಗ ಎಲ್ಲ ಕಡೆ ನಡೀತಿರೋದು ಏನು ಅಂದರೆ, ಒಂದು ಪ್ರೊಫೈಲ್ ಇರುತ್ತೆ ಯಾವುದೋ ಒಂದು ಡೇಟಿಂಗ್ ಆ್ಯಪಲ್ಲಿ, ಇನ್ಸ್ಟಾಗ್ರಾಮಲ್ಲೇ ಇಟ್ಕೋ, ಇಲ್ಲ ನೀವು ಬೇರೆ ಯಾವುದೋ ಡೇಟಿಂಗ್ ಆ್ಯಪ್ ಇಟ್ಕೋ, ಆಯಿತಾ. ಅದರಲ್ಲಿ ಹುಡುಗಿ ಜೊತೆ ಮಾತಾಡ್ತೀಯ, ಆಯಿತಾ. ಮಾತಾಡಿ ಅವನ್ ಇಬ್ಬರದು ಒಂದು ಸ್ವಲ್ಪ ದಿವಸ ಕಾಂಟ್ಯಾಕ್ಟ್ ಆಗುತ್ತೆ. ಅವಳು ಹೇಳ್ತಾ ಬಂದಿನ ಲೆಟ್ಸ್ ಮೀಟ್ ಇನ್ ದಿಸ್ ಕೆಫೆ ಅಂತ, ಒಂದು ಸ್ಪೆಸಿಫಿಕ್ ಕೆಫೆ. ಅಲ್ಲಿ ಹೋಗಿ ಅದು ಒಳ್ಳೆ ಚಿಕ್ಕ ನಾರ್ಮಲ್ ಇರಲ್ಲ, ಸ್ವಲ್ಪ ಪಾಶ್ ಕೆಫೆನೆ, ಒಂದು ಸ್ವಲ್ಪ ನಾರ್ಮಲ್ಗಿಂತ ಅಬೋವ್, ಆಯಿತಾ. ಅಲ್ಲಿ ಹೋಗಿ ಕೂತ್ಕೋತೀಯ, ಹುಡುಗಿನೂ ಬರ್ತಾಳೆ, ಆಯಿತಾ. ಹುಡುಗಿ ಒಂದು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡ್ತಾಳೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸೋ ಐಟಮಿಂದ ಆರ್ಡರ್ ಮಾಡ್ತಾಳೆ. ಆದರೆ ಓಕೆ, ನೀವು ನೋಡಿದರೆ ಅನಿಸುತ್ತೆ ಓಕೆ ನಾರ್ಮಲ್ ಇದೆ, ಇಷ್ಟು ಓಕೆ ಅಂತ ಆರ್ಡರ್ ಮಾಡ್ತೀಯ. ಆರ್ಡರ್ ಮಾಡಿದ್ಮೇಲೆ ತೊಗೋತೀಯ, ಎಲ್ಲ ಐಟಮ್ಸ್ ಬರುತ್ತೆ, ತಿನ್ನೋದು ಮಾತಾಡೋದು ಎಲ್ಲ ಒಂಥರ ಒಳ್ಳೆ ಥರ ಎಲ್ಲ ಆಗುತ್ತೆ. ಆಮೇಲೆ ಹುಡುಗಿ ಮಧ್ಯ ವಾಶ್ರೂಮ್ಗೆ ಹೋಗ್ತೀನೋ ಇಲ್ಲ ಏನೋ ರೀಸನ್ ಹೇಳಿ ಶಿ ವಿಲ್ ಮೂವ್ ಔಟ್, ಆಯಿತಾ. ಆ ಟೇಬಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ನಿನಗೆ ಬಿಲ್ ಬರುತ್ತೆ ನಿನ್ನ ಕೈಗೆ. ಅದರಲ್ಲಿ ನೋಡ್ತೀಯ, ನೀನು ಆರ್ಡರ್ ಮಾಡಿದ ಐಟಮ್ಸ್ ಬೆಲೆ ನೋಡಿಬಿಟ್ರೆ ಬೀಳೋದೊಂದು ಬಾಕಿ 50,000, ಒಂದೊಂದು ಲಕ್ಷ ಗಟ್ಟಲೆ ಬಿಲ್ ಇರುತ್ತೆ. ಹಾಂ, ಅದೇ 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 ಹೇಳ್ತಿರೋದು. ರೀಸೆಂಟ್ಲಿ ಆಗಿರೋದು ಬಿಲ್ ಬೇಕಂದ್ರೆ ನೋಡಿದರೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ 14,000. ಒಂದು ನಾರ್ಮಲ್ ಕಾಕ್ಟೈಲ್ ಕುಡ್ದಿರ್ತಾರೆ ಅಂದರೆ, ಏನೋ ಕಾಕ್ಟೈಲ್ ಏನೋ ತರಿಸಿದ್ದಾರೆ ಕುಡ್ದಿದ್ದಾರೆ ಅಂದರೆ 5,000. ಒಂದು ಪಿಜ್ಜಾ ತರಿಸಿದ್ದಾರೆ ಅಂದರೆ 10,000. ಸೊ ಇದು ಏನು ಸ್ಕ್ಯಾಮ್ ಅಂದರೆ, ಹುಡುಗಿ ಹೋಟೆಲ್ನವ್ರು ಸೇರ್ಕೊಂಡು ಮಾಡ್ತಿರೋ ಸ್ಕ್ಯಾಮ್. ಅವ್ರು ನಿನ್ನ ಹುಡುಗರನ್ನ ಯಾರ ಹತ್ರ ಸ್ವಲ್ಪ ದುಡ್ಡಿದೆ, ಓಕೆ ಇದೋ ಕ್ಯಾಂಡಿಡೇಟ್ ಇರ್ತಾನಲ್ಲ, ಕರೆಸ್ತಾರೆ. ಕರೆಸಿದ ಮೇಲೆ ಹಿಂಗೆ ಬಿಲ್ ಹಾಕ್ತಾರೆ. ಬೌನ್ಸರ್ಸ್ ಇದ್ದೇ ಇರ್ತಾರೆ, ನೀನು ಕೊಡದೆ ಹೊರಗೆ ಹೋಗಿ ಬಿಡಲ್ಲ. ಸೊ ಇದು ಸ್ಕ್ಯಾಮು ಎಲ್ಲ ಮೆಟ್ರೋ ಸಿಟೀಸ್ ಕರೆಂಟ್ಲಿ ಆಗ್ತಾ ಇದೆ, ಡೇಟಿಂಗ್ ಸ್ಕ್ಯಾಮ್ಸ್. ಸೊ ಇದು ಬಿಗ್ಗೆಸ್ಟ್ ಸ್ಕ್ಯಾಮ್. ಹುಡುಗರು ಪಾಪ 5,000 ಬಿಲ್ ಆಗುತ್ತೆ ಅಂದ್ಕೊಂಡಿರ್ತಾರೆ, 50,000 ನೋಡಿ ಕೆಲವು ಜನಕ್ಕೆ ಹಾರ್ಟ್ ಫೇಲ್ ಆಗೋಗುತ್ತೆ. ಯಾಕಂದರೆ ಏನೂ ಮಾಡಿಲ್ಲ, ಕೆಲವೊಂದ್ರೆ ಬಿಲ್ ರಿಸಿಪ್ಟ್ಸ್ ಇದ್ದಾವೆ. ಆ್ಯಕ್ಚುಲಿ ನೋಡಿ, ನೀವು ಆನ್ಲೈನ್ ಡೇಟಿಂಗ್ ಸ್ಕ್ಯಾಮ್ ಹುಡುಕಿದ್ರೆ ರಿಸಿಪ್ಟ್ಸ್ ಇದ್ದಾವೆ. 18,000 ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಹಾಕಿದ್ದ ನಾವು ಆ ರೆಸ್ಟೋರೆಂಟ್ಸ್. ಹಾಂ. ಹಾಟ್ ಫುಡ್ಗೆ ಒಂದಿರ್ಲಿಲ್ಲಪ್ಪ, ಅದೇನೋ ಎಂಟರ್ಟೈನ್ಮೆಂಟ್ ಅವನಿಗೆ. ಸೊ ಇಟ್ ಈಸ್ ಎ ಪ್ಯೂರ್ ಸ್ಕ್ಯಾಮ್. ಮತ್ತಿದು ಒಬ್ಬರ ಜೊತೆ ಆಗಿಲ್ಲ, ಇದು ಆಗ್ತಾನೇ ಇರುತ್ತೆ, ಆಯಿತಾ. ಸೊ ಇದೊಂಥರ ಡೇಟಿಂಗ್ ಸ್ಕ್ಯಾಮ್. ಇನ್ನೊಂದು ಡೇಟಿಂಗ್ ಸ್ಕ್ಯಾಮ್ ಇದೆ, ಡೇಟಿಂಗಲ್ಲಿ ಇನ್ನೊಂದು ಥರ. ಹುಡುಗನೋ ಹುಡುಗಿನೋ, ಈಗ ಇಲ್ಲಿ ಹುಡುಗ ಹುಡುಗಿ ಜೆಂಡರ್ ಇಲ್ಲ. ಹುಡುಗ ಇದ್ದರೆ ಹುಡುಗಿ ಹೇಳ್ತಾಳೆ ಬಾಯ್ ರೆಸ್ಟೋರೆಂಟ್ಗೆ, ಹುಡುಗಿ ಇದ್ದರೆ ಹುಡುಗನಿಗೆ ಹೇಳ್ತಾಳೆ ಬಾಯ್ ರೆಸ್ಟೋರೆಂಟ್ಗೆ ಅಂತ. ಆದರೆ ಏನು ಮಾಡ್ತಾರೆ ಅಂದರೆ, ಆ ರೆಸ್ಟೋರೆಂಟಿಗೆ ಬರೋದೇ ಇಲ್ಲ. ರೀಸನ್, ಮತ್ತು ನೀನು ಆ ರೆಸ್ಟೋರೆಂಟ್ ಒಳಗಡೆ ಹೋಗಿ ಕೂತ್ಕೋತೀಯ ಅಂದರೆ ಯು ವಿಲ್ ಆರ್ಡರ್ ಸಮಥಿಂಗ್ ಅಲ್ಲ. ಖಾಲಿ ಕೂತ್ಕೊಳ್ಳೋ, ಒಂದು ಕಾಫಿನೋ ಒಂದು ಟೀನೋ ಒಂದಿನೋ ಪಿಜ್ಜಾನೋ ಬಂದಿದ್ದೀನಪ್ಪ ಹೋಗ್ಲಿ ಬಿಡು, ಒಂದು ಪಿಜ್ಜಾನೋ ತಿಂತೀನಿ, ಪಾಸ್ತಾನೋ ತಿಂತೀನಿ ಅಂತ ಇಟ್ಕೋ. ಯು ವಿಲ್ ಆರ್ಡರ್ ಸಮಥಿಂಗ್. ಅವ್ರು ನಿಜವಾಗ್ಲೂ ಇಂಟೆನ್ಷನ್ ಇರೋದು ನಿನ್ನ ಜೊತೆ ಮೀಟ್ ಮಾಡೋಕ್ಕೆ ಅಲ್ಲ. ದೇ ಅಗೇನ್ ಹ್ಯಾಡ್ ಅ ಟೈಅಪ್ ವಿತ್ ದಟ್ ಪರ್ಟಿಕ್ಯುಲರ್ ರೆಸ್ಟೋರೆಂಟ್. ಅವ್ರ ಜೊತೆ ಟೈಅಪ್ ಇದೆ, ಅವ್ರು ಬರೀ ನಿಮ್ಗೆ ಕರೆಸ್ತಿದ್ದಾರೆ ಅಷ್ಟೇ ಅಲ್ಲಿ, ಜಸ್ಟ್ ಟು ಇನ್ಕ್ರೀಸ್ ದೇರ್ ಏನಂತಾರಲ್ಲ ಫುಟ್ಫಾಲ್ಸ್. ಆ ಹೋಟೆಲಿಗೆ, ಒಂದು ರೆಸ್ಟೋರೆಂಟು ಫುಟ್ಫಾಲ್ ಜಾಸ್ತಿ ಮಾಡೋಕ್ಕೆ. ಬಕ್ರಾಗಳು ಹುಡುಗರು ಹುಡುಗಿರು ಓ ಬರ್ತಾನೆ ಅಂತ ಕಾಯ್ಕೊಂಡು ಕೂತು ಕಾಫಿನೋ ಟೀನೋ ಏನೋ ಒಂದು ತೊಗೊಂಡೇ. ಸೊ ಆಬ್ವಿಯಸ್ಲಿ ದೇ ವಿಲ್ ಬಿಲ್ ಸಮಥಿಂಗ್. ಒಂದು ಸ್ವಲ್ಪ ಹೈ ಲೆವೆಲ್ ರೆಸ್ಟೋರೆಂಟ್ ಇರುತ್ತೆ, 500,000 ಕೊಡ್ತೀಯ. ಸೊ ಇದು ಈ ಥರನೂ ಡೇಟಿಂಗ್ ಸ್ಕ್ಯಾಮು, ಈ ಥರ ಸ್ಕ್ಯಾಮ್ಸು ಇದ್ದಾವೆ ಲೈಫಲ್ಲಿ ನೋಡಿ. ಇದೊಂಥರ ಐಡಿಯಾ ಚೆನ್ನಾಗಿದೆ. ಯಾರಾದ್ರೂ ಏನಾದ್ರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನಿಲ್ಲ, ಡೇಟಿಂಗ್ ಆ್ಯಪ್ ಕ್ರಿಯೇಟ್ ಮಾಡೋದು, ಬಂದ್ಬಿಟ್ಟು ಇಲ್ಲಿ ಹೋಟ್ಲಿಗನ್ನೋರು ಬಿಲ್ ಮಾಡ್ಬಿಟ್ಟು ಕಳ್ಸೋದು.